ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ವಾರ್ 2 ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ವಾರ್ 2 ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಡೈರೆಕ್ಟರ್ ಅಯಾನ್ ಮುಖರ್ಜಿ ಅವರು, ಕಿಯಾರಾ ಅಡ್ವಾಣಿ ಅವರು ಹೀರೋಯಿನ್ನು, ಕಾವ್ಯ ಆಗೆ ಅವರು ಕಾಣಿಸ್ಕೊಂಡಿದ್ದಾರೆ. ಹೃತಿಕ್ ರೋಷನ್ ಅವರು ಮೇಜರ್ ಕಬೀರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಜೂನಿಯರ್ NTR ಅವರು ವಿಕ್ರಮ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ಎಲ್ಲ ಪ್ಲಸ್ ಪಾಯಿಂಟ್, ಪಾಸಿಟಿವ್ ಪಾಯಿಂಟ್ಸ್ ಹೇಳೋದಾದರೆ, ಹೃತಿಕ್ ರೋಷನ್ ಅವರು ಮೇಜರ್ ಕಬೀರ್ ಆಗಿ ಏಜೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಇವರಿಗೆ ಒಂದು ಮಿಷನ್ ಕೊಟ್ಟಿರ್ತಾರೆ, ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ವಿಕ್ರಮ್ ಅವರು ಎಂಟ್ರಿ ಕೊಡ್ತಾರೆ. ಆವಾಗ ಆಗೋ ಬದಲಾವಣೆಗಳೇನು ಅನ್ನೋದೇ ಸಿನಿಮಾ. ಸೊ ಇನ್ನು ಮುಂದಿನ ವಿಚಾರ ನೀವು ಸಿನಿಮಾಗೆ ಹೋಗಿ ನೋಡಬೇಕು. ಇನ್ನು ಮುಂದೆ ಸಿನಿಮಾ ಪಾಸಿಟಿವ್ ಪಾಯಿಂಟ್ಸ್ ಏನಂದರೆ, ಈ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಅವರ ಎಂಟ್ರಿ ಮಾಸ್ ಆಗಿದೆ. ಅವರಿಗೆ ಕಾಸ್ಟ್ಯೂಮು, ಅವರ ಲುಕ್ಸ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ ಅವರನ್ನು. ಸೊ ಜೂನಿಯರ್ NTR ಅವ್ರದ್ದು ಮಾಸ್ ಎಂಟ್ರಿ ಇದೆ. ಸೊ ಅವರಿಗೆ ಕೊಟ್ಟಿರೋ BGM ನೀವೆಲ್ಲೂ ಕೇಳಿಲ್ಲ ಹೊರಗಡೆ, ಫಿಲ್ಮಲ್ಲೇ ಅದು ನೋಡಬೇಕು, ಅಷ್ಟು ಚೆನ್ನಾಗಿದೆ. ಸೊ BGM ಅವ್ರದ್ದು ಸೂಪರ್ ಆಗಿದೆ. ಸೊ ಕಿಯಾರಾ ಅಡ್ವಾಣಿ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸೊ ಅವ್ರ ಫೈಟಿಂಗ್ ಸೀನ್ಗಳನ್ನು ತುಂಬ ಚೆನ್ನಾಗಿದೆ. ಸೊ ಈ ಮೂವಿಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಫೈಟಿಂಗ್ ಸೀನ್ಗಳು. ಮೂರೂ ಜನದ್ದು ತುಂಬ ಚೆನ್ನಾಗಿದೆ. ಸೊ ಹೃತಿಕ್ ರೋಷನ್ನು ಮತ್ತು ಜೂನಿಯರ್ NTR ಅವ್ರು ಯಾವಾಗ ಫೇಸ್ ಟು ಫೇಸ್ ಬರ್ತಾರೆ, ಆವಾಗ ಆಗುವಂತಹ ಒಂದು ಮ್ಯಾಜಿಕ್ಕನ್ನು ನೀವಲ್ಲಿ ನೋಡ್ಬೋದು. ಆ ಫಿಲಮಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ತಗೊಳುತ್ತೆ. ಇನ್ನೊಂದು ಫೈಟಿಂಗ್ ಸೀನ್ ಬಗ್ಗೆ ಹೇಳೋದಾದರೆ, ಈ ಫಿಲಮಲ್ಲಿ ಗಾಳಿ, ನೀರು, ಆಕಾಶ, ಭೂಮಿ ಎಲ್ಲೂ ಬಿಟ್ಟಿಲ್ಲ ಗುರು. ಎಲ್ಲ ಕಡೆ ಫೈಟಿಂಗ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಫೈಟಿಂಗ್ ಇರೋದ್ರಿಂದ ಫೈಟಿಂಗ್ ಸೀನ್ಗಳು ಚೆನ್ನಾಗಿದೆ. ಅಲ್ಲೇ ನಿಮಗೆ ಪೈಸಾ ವಸೂಲ್ ಅಂತ ಅನಿಸೋದು, ಇನ್ನೆಲ್ಲೂ ನಿಮಗೆ ಸಿನಿಮಾದಲ್ಲಿ ಪೈಸಾ ವಸೂಲ್ ಅಂತ ಅನಿಸೋದಿಲ್ಲ. ಹಾಗೆ ಲೊಕೇಶನ್ನು ಇನ್ನೊಂದು ಈ ಫಿಲಮ್ಗೆ ಪ್ಲಸ್ ಪಾಯಿಂಟ್ ಅಂತಲೂ ಹೇಳಬಹುದು. ಇನ್ನು ನೆಗೆಟಿವ್ ಪಾಯಿಂಟ್ಸಿಗೆ ಬಂದರೆ, ನಾನು ಯಾಕೆ ಪಾಸಿಟಿವ್ ಪಾಯಿಂಟ್ಸ್ ಫಸ್ಟ್ ಹೇಳಿದೆ ಅಂದರೆ, ನೆಗೆಟಿವ್ ಪಾಯಿಂಟ್ಸ್ ಅದಕ್ಕಿಂತ ಜಾಸ್ತಿ ಇದೆ. ಸೊ ಫಿಲ್ಮಲ್ಲಿ ಫಸ್ಟು ನಾವು ನೋಡಬೇಕಾದ್ರೆ, ಒಳ್ಳೆ ಡೈರೆಕ್ಟರ್ ಆಯಿತಾ, ಅಯಾನ್ ಮುಖರ್ಜಿ ಅವರು ಬ್ರಹ್ಮಾಸ್ತ್ರ ಅಂತ ಮೂವಿ ಕೊಟ್ಟಿದ್ದಾರೆ. ಸೊ ಅಯಾನ್ ಮುಖರ್ಜಿ ಅವರಿಂದ ಈ ಒಂದು ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತುಂಬಾ ಅವ್ರ ಸ್ಟ್ಯಾಂಡರ್ಡ್ಸಿಗೆ ಇಲ್ಲ, ಅಯಾನ್ ಮುಖರ್ಜಿ ಡೈರೆಕ್ಷನ್ ಮೂವಿ ಅಂತಲೇ ಅನಿಸೋದಿಲ್ಲ. ಆ ಥರ ಮೂವಿನ ಇವ್ರು ಕೊಟ್ಟಿದ್ದಾರೆ. ಸೊ ಈ ಸ್ಟೋರಿಯಲ್ಲಿ ಸ್ಟೋರಿ ಎಷ್ಟು ಪೇಲಾಗಿದೆ ಅಂದರೆ, ಹೃತಿಕ್ ರೋಷನ್ ಅವರು, ಜೂನಿಯರ್ NTR ಅವರು ಈ ಥರ ಸ್ಟೋರಿಗೆ ಹೇಗೆ ಒಪ್ಕೊಂಡ್ರು ಅಂತ ಅನಿಸುತ್ತೆ. ಸೊ ಫಸ್ಟ್ ಹಾಫ್ ನಿಜವಾಗ್ಲೂ ಚೆನ್ನಾಗೇ ಇದೆ, ಸ್ವಲ್ಪ ಹಿಡಿದಿಡುತ್ತೆ ನಮ್ಮನ್ನೆಲ್ಲ. ಬಟ್ ಸ್ಟಿಲ್ ಸೆಕೆಂಡ್ ಹಾಫಲ್ಲಿ ಎಲ್ಲೋ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಎಲ್ಲೋ ಸ್ವಲ್ಪ ಕನೆಕ್ಟ್ ಆಗಲ್ಲ ಅನಿಸುತ್ತೆ. ನನಗಂತೂ ಸ್ಟೋರಿ ಏನೂ ಇಲ್ಲ ಅಂತಲೇ ಅನ್ನಿಸ್ತು. ಸೊ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ, ಕಿಯಾರಾ ಅಡ್ವಾಣಿ ಅವ್ರನ್ನ ಎಲ್ಲೋ ಒಂದು ಸ್ವಲ್ಪ ಸುಮ್ಮನೆ ಹೀರೋಯಿನ್ ಅಂತ ತೊಗೊಂಡಿದ್ದೀವಿ ಅನ್ನೋ ಥರ ತೊಗೊಂಡಿದ್ದಾರೆ. ಬಟ್ ಅವ್ರು ತುಂಬ ಸೀನ್ಗಳೇನೂ ಇಲ್ಲ. ಸೊ ಹಾಗಾಗಿ ಅವ್ರ ಫ್ಯಾನ್ಸಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಬಹುದು. ನೆಕ್ಸ್ಟು ಒಂದು ತುಂಬಾ ನೆಗೆಟಿವ್ ಪಾಯಿಂಟ್ ಅಂದರೆ, VFX ತುಂಬ ಕೆಟ್ಟದಾಗಿದೆ. ನೋಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಇದರಿಂದ ದುಡ್ಡು ವೇಸ್ಟ್ ಮಾಡಿದ್ವಿ ಅಂತಲೂ ಅನಿಸುತ್ತೆ ಆವಾಗವಾಗ. ಸೊ ಅದು ಬಿಟ್ಟರೆ ಮ್ಯೂಸಿಕ್ಕು ತುಂಬ ಏನು ಚೆನ್ನಾಗಿಲ್ಲ. ಅವರಿಬ್ರದ್ದು BGMಗಳು, ಅವರಿಬ್ಬರಿಗೆ ಕೊಟ್ಟಿರೋ ಹೈಪ್ ಬಿಟ್ಟರೆ ಮ್ಯೂಸಿಕ್ಕು ಅಲ್ಲಲ್ಲಿ ತುಂಬ ಏನು ಇಷ್ಟ ಆಗಲ್ಲ. ಒಟ್ಟಾರೆ ಹೇಳೋದಾದರೆ ಮೂವಿ ಚೆನ್ನಾಗಿದೆ, ಒಂದು ಆ್ಯಾವ್ರೇಜ್ ಕ್ಯಾಟಗರಿಯಲ್ಲಿ ಬೀಳುತ್ತೆ ಅಷ್ಟೇ ಮೂವಿ ಇದು. ಸೊ ನೋಡಿ ಒಂದ್ಸತಿ, ಯಾರ್ಯಾರಿಗೆ ಹೃತಿಕ್ ರೋಷನ್ ಮತ್ತು ಜೂನಿಯರ್ NTR ಫ್ಯಾನ್ಸ್ ಇದ್ದಾರೆ, ಅವ್ರು ನಿಜವಾಗ್ಲೂ ಒಂದ್ಸತಿ ಹೋಗಿ ಮೂವಿ ನೋಡಬಹುದು ಅಷ್ಟೇ. ಒಂದು ಆ್ಯಾವ್ರೇಜ್ ಮೂವಿ ಅಷ್ಟೇ. ಓಕೆ, ಮತ್ತೆ ಇನ್ನೊಂದು ಮೂವಿ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.